ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೈಬ್ಸ್ ವಿತ್ ಸುಮಂತ್. ನಾನು ನಿಮ್ಮ ಸುಮಂತ್ ಪೂಜಾರಿ. ಏನು ಸುಮಂತ್, ಇದು ಬ್ಯಾಟ್ ತೊಗೊಬಂದಿದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಇದು ಬ್ಯಾಟ್ ಅಲ್ಲ, ಶೃಂಗಾರ. ಚೆಸ್ನಟ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ನಾನು ಫಸ್ಟ್ ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಹಾಗೆ ಅಂದ್ಕೊಂಡಿದ್ದೆ, ಇದೇನು ಬ್ಯಾಟ ಬಾವಲಿನ ಏನಂತ ಅರ್ಥ ಆಗಲಿಲ್ಲ. ಆಮೇಲೆ ಏನು ಟ್ರೆಂಡಿಂಗಲ್ಲಿ ನಡೀತಾ ಇತ್ತು ಅಂತ ಬ್ಲಿಂಕಿಟಲ್ಲಿ ಹೋಗ್ಬಿಟ್ಟು ಆರ್ಡ್ರ್ ಮಾಡಿಕೊಂಡೆ. ಹಾಗೆ ನೋಡಿಕೊಂಡು ಇದು ತಗೊಂಡು ಏನು ಮಾಡೋಣ ಅಂತ ನೋಡ್ತಾ ಇರುವಾಗ ಅದನ್ನು ಕುಕ್ಕರಲ್ಲಿ ಇಟ್ಟರೆ 4-5 ವಿಸಿಲ್ ಕೂಗಿಸ್ಬಿಟ್ಟು, ಇಲ್ಲಾಂದರೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನ ಒಂದು ಹಾಫ್ ಆನ್ ಅವರ್ ಆದರೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಇದರೊಳಗೆ ಸೀಡ್ಸ್ ಇರುತ್ತೆ. ಇದು ತುಂಬ ದೇಹಕ್ಕೆ ತಂಪಾಗಿರುತ್ತೆ ಮತ್ತು ತುಂಬ ಒಳ್ಳೆಯದಂತ ಹೇಳ್ತಾರೆ. ಇದು ಸೀಸ್ನಲ್ ಸೀಡ್ ಆಗಿರೋದ್ರಿಂದ ಯಾವ ಸೀಸ್ನಲ್ ಸಿಗುತ್ತೆ ಆವಾಗ ತೊಗೊಂಡು ಆರ್ಡ್ರ್ ಮಾಡಿಕೊಂಡು ತಿಂದ್ಬಿಡಿ ಒಂದ್ಸತಿ. ಇದನ್ನ ಏನು ಮಾಡ್ತಾಯಿದ್ದೀನಿ ಅಂತ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಫಸ್ಟು. ಇದು ಇವಾಗ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಬೆಂದರೆ ಕಪ್ಪು ಕಲರ್ಗೆ ಆಗಿಬಿಡುತ್ತೆ. ಆಮೇಲೆ ಇದನ್ನು ಹೀಗೆ ಒಪ್ಕೊಂಡು ಮಾಡಿಕೊಂಡ್ರೆ ನಿಮಗೆ ಒಂದು ಹಾರ್ಟ್ ಶೇಪಲ್ಲಿ ಒಂದು ಸೀಡ್ ಸಿಗುತ್ತೆ. ಅದೇ ಸೀಡ್ಸ್ ನೋಡಿ, ಈ ವೈಟ್ ಕಲರಲ್ಲಿ ಇದಿಲ್ಲ, ಅದೇ ಸೀಡು. ಅದನ್ನೇ ನಾವು ತಿನ್ನೋದು. ಈ ಬ್ಯಾಟ್ ಕಲರ್ದಲ್ಲಿ ಇರೋದನ್ನ ಎಸಿಬೇಕು. ಇದು ಬ್ಲಿಂಕಿಟಲ್ಲಿ ಇವಾಗ ಅವೈಲೇಬಲ್ ಇದೆ. ಜೆಪ್ಟೋ ಯಾವುದ್ರಲ್ಲಿ ಕೂಡ ಅವೈಲೇಬಲ್ ಇರ್ಬೋದು. ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿದೆ. ಬಟ್ ಹಾಗೆ ತಿಂದರೆ ರುಚಿಯಾಗಿರಲ್ಲ ಅಷ್ಟಾಗಿ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಇದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಸಾಕು ಉಪ್ಪು ಹಾಕ್ಕೊಂಡು, ಉಪ್ಪು ಸ್ವಲ್ಪ ಪುದೀನ ಬೇಕಾದರೆ ಮ್ಯಾಂಡೇಟರಿ ಏನಿಲ್ಲ, ಹಾಗಾದರೆ ಬೇಕಿದ್ರೆ ಹಾಕ್ಕೋಬೋದು. ಕೊತ್ತಂಬರಿ ಪುದೀನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಚಿಲ್ಲಿ ಪೌಡ್ರು, ಏನಾದರೂ ಜೀರಾ ಪೌಡ್ರು ಹಾಕ್ಕೊಳ್ಳೋದಿದ್ರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಖಾಲಿ ತಿಂದರೆ ಸ್ವಲ್ಪ ಸಪ್ಪೆ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ಆಗುತ್ತೆ. ಇದೊಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು, ಹೆಲ್ದಿಯಾಗಿರುತ್ತೆ ಕೂಡ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ.